ಈಗ ನೋಡಿ ಕ್ವಶನ್ನು, ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ಪೇರ್ಸ್ ಆಫ್ ಕರ್ವ್ಸ್ ಆರ್ ಈಸ್ ಈಕ್ವಲ್ ಟು 6 cos θ ಆ್ಯಂಡ್ ಆರ್ ಈಸ್ ಈಕ್ವಲ್ ಟು 2 times 1 plus cos θ. ಹೇಳಿ ಹೆಂಗೆ ಮಾಡಬೇಕಿದ್ನ ಸೊಲ್ಯೂಷನ್. ಆರ್ ಈಸ್ ಈಕ್ವಲ್ ಟು ಏನು 6 cos θ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಹೇಳಿ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ 6 cos θ. ಲಾಗ್ ಆರ್ ಈಸ್ ಈಕ್ವಲ್ ಟು ಹೇಳಿ ಲಾಗ್ ಎಮ್ ಇಂಟು ಎನ್ ಅಂದ್ರೇನು ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂದರೆ ಲಾಗ್ 6 ಪ್ಲಸ್ ಲಾಗ್ ಕಾಸ್ ಥೀಟಾ. ಏನು ಮಾಡಬೇಕು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು 1/r dr by dθ. ಲಾಗ್ 6ಗೆ 0 ಪ್ಲಸ್ ಲಾಗ್ ಆಫ್ ಕಾಸ್ ಥೀಟಾಗೇನು 1/cos θ. ಕಾಸ್ ಥೀಟಾಗೇನು ಮೈನಸ್ ಸೈನ್ ಥೀಟಾ. 1/r dr by dθ ಅಂದ್ರೇನು cot phi1 ಮೈನಸ್ ಸೈನ್ ಬೈ ಕಾಸ್ ಆಗುತ್ತೆ. ಇದು ಮೈನಸ್ ಸೈನ್ ಬೈ ಕಾಸ್ ಅಂದ್ರೇನು ಹಾಂ ವೆರಿ ಗುಡ್. cot phi1 ಈಸ್ ಈಕ್ವಲ್ ಟು ಏನು ಮೈನಸ್ ಟ್ಯಾನ್ ಥೀಟಾ. ಈಗ ಮೈನಸ್ ಟ್ಯಾನ್ ಎಕ್ಸ್ಗೆ ಫಾರ್ಮುಲಾ ಏನು π/2 ಪ್ಲಸ್ ಎಕ್ಸ್ ಅಂದರೆ ಇಲ್ಲಿ ಕಾಟ್ ಆಫ್ ಹೇಳಿ ಏನಾಗುತ್ತೆ π/2 ಪ್ಲಸ್ ಡೀಟಾ. ಅದೆಲ್ಲ ಫಾರ್ಮುಲಾಸ್ ಗೊತ್ತಿದೆಯಲ್ವಾ. ಹೇಳಿ ಮೈನಸ್ ಟ್ಯಾನ್ ಎಕ್ಸ್ ಅಂದ್ರೇನು ಕಾಟ್ ಆಫ್ π/2 ಪ್ಲಸ್ ಎಕ್ಸು. ಎಕ್ಸ್ ಅಂದರೆ ಇಲ್ಲಿ ಡೀಟಾ. ಮೈನಸ್ ಟ್ಯಾನ್ನ ಏನು ಕನ್ವರ್ಟ್ ಮಾಡಬೇಕು ಕಾಟ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಇಲ್ಲಿ π/2 ಪ್ಲಸ್ ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ. ಈಗ ಹೇಳಿ φ1 ಏನಾಯಿತು π/2 ಪ್ಲಸ್ ಡೀಟಾ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಇಂದ ತಗೊಳ್ಳಿ. ಆರ್ ಈಸ್ ಈಕ್ವಲ್ ಟು ಏನು 2 × 1 ಪ್ಲಸ್ ಕಾಸ್ ಥೀಟಾ. ಟೇಕ್ ಲಾಗ್ ಆನ್ ಹೇಳಿ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ 2 × 1 ಪ್ಲಸ್ ಕಾಸ್ ಥೀಟಾ. ಈಗ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಇಂಟು ಎನ್ ಅಂದ್ರೇನು ಲಾಗ್ ಎಮ್ ಅಂದರೆ ಲಾಗ್ 2 ಪ್ಲಸ್ ಲಾಗ್ ಎನ್ ಅಂದ್ರೇನು ಲಾಗ್ 1 ಪ್ಲಸ್ ಕಾಸ್ ಥೀಟಾ. ಈಗೇನು ಮಾಡಬೇಕು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಲಾಗ್ ಆರ್ಗೇನು 1/r dr by dθ is equal to 0 plus 1/1 plus cos θ. 1ಗೇನು 0 ಪ್ಲಸ್ ಕಾಸ್ ಥೀಟಾಗೇನು ಮೈನಸ್ ಸೈನ್ ಥೀಟಾ. 1/r dr by dθ ಅಂದ್ರೇನು cot phi2 is equal to ಹೇಳಿ ಮೈನಸ್ ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ. ಈಗ ಸೈನ್ ಥೀಟಾ ಅಂದರೆ ಏನು ಸೈನ್ ಥೀಟಾ ಅಂದ್ರೇನು 2 sin θ by 2 ಇಂಟು ಕಾಸ್ ಥೀಟಾ ಬೈ 2. 1 ಪ್ಲಸ್ ಕಾಸ್ ಥೀಟಾ ಅಂದರೆ ಹಾಂ 2 ಕಾಸ್ ಸ್ಕ್ವೇರ್ ಬರುತ್ತೆ. ಸೈನ್ ಸ್ಕ್ವೇರ್ ಯಾವಾಗ ಬರೋದು ಹೇಳಿ 1 ಮೈನಸ್ ಕಾಸ್ ಥೀಟಾ. ನಮ್ಕ ಇಟ್ಕೊಳ್ಳಿ ಸೈನ್ ಥೀಟಾಗೇನು 2 sin θ by 2 ಕಾಸ್ ಥೀಟಾ ಬೈ 2. 1 ಪ್ಲಸ್ ಕಾಸ್ ಥೀಟಾಗೆ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. 1 ಮೈನಸ್ ಕಾಸ್ ಥೀಟಾಗೆ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. ಇಲ್ಲಿ 2ನ ಕ್ಯಾನ್ಸಲ್ ಮಾಡಿ ಕಾಸ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2ನ ಕ್ಯಾನ್ಸಲ್ ಮಾಡಿ ಉಳಿಯೋದೇನು ಮೈನಸ್ ಸೈನ್ ಬೈ ಕಾಸ್ ಅಂದ್ರೇನು. ಈಗ ಮೈನಸ್ ಟ್ಯಾನ್ ಎಕ್ಸ್ ಅಂದ್ರೇನು ಮೈನಸ್ ಟ್ಯಾನ್ ಎಕ್ಸ್ ಅಂದ್ರೇನು ಕಾಟ್ ಆಫ್ π/2 ಪ್ಲಸ್ ಎಕ್ಸ್. ಮೈನಸ್ ತೆಗಿಬೇಕಂದ್ರೆ π/2 ಪ್ಲಸ್ ಬರೀಬೇಕು. ಏನು ಬರೀಬೇಕು ಮೈನಸ್ ಟ್ಯಾನ್ನ ತೆಗಿಬೇಕು ಅಂದರೆ ಏನು ಬರೀಬೇಕು ಕಾಟ್ ಬರೆದ್ಬಿಟ್ಟು π/2 ಪ್ಲಸ್ ಬರೀಬೇಕು. ಅಂದರೆ φ2 ಏನಾಯ್ತು ಈಗ φ2 ಅಲ್ವಾ ಅದು ಸಾರಿ ಇದು φ2 ಏನಾಗುತ್ತೆ π/2 ಪ್ಲಸ್ ಡೀಟಾ ಬೈ 2. ಈಗ ಹೇಳಿ φ1 ಮೈನಸ್ φ2. φ1 ಏನು π/2 ಪ್ಲಸ್ ಡೀಟಾ ಮೈನಸ್ φ2 ಅಂದ್ರೇನು π/2 ಪ್ಲಸ್ ಡೀಟಾ ಬೈ 2. ಇದೇನಾಗುತ್ತೆ π/2 ಪ್ಲಸ್ ಡೀಟಾ ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಇದು ಈಗ ಡೀಟಾ ಜಾಗದಲ್ಲಿ 1 ಹಾಕಿದ್ರೆ 1 ಮೈನಸ್ 1/2 ಏನಾಗುತ್ತೆ 1/2 ಆಗುತ್ತೆ. ಅಂದರೆ ಡೀಟಾ ಮೈನಸ್ ಡೀಟಾ ಬೈ 2 ಏನಾಗುತ್ತೆ ಬರೀ ಡೀಟಾ ಬೈ 2. ಡೀಟಾ ಜಾಗದಲ್ಲಿ 1 ಹಾಕ್ಕೊಳ್ಳಿ ಪ್ಲಸ್ 1 ಮೈನಸ್ 1/2 ಅಂದರೆ 1/2 ಬರುತ್ತೆ. 1/2 ಅಂದರೆ 1 ಬದಲು ಡೀಟಾ ಹಾಕ್ಕೊಳ್ಳಿ. ಈಗ ಡೀಟಾ ಬಂತಾ φ1 ಮೈನಸ್ φ2 ಅದಕ್ಕೇನು ಮಾಡಬೇಕು
ಡೀಟಾನ ತೆಗಿಯೋಕ್ಕೆ ಈ ಈಕ್ವೇಷನ್ಸ್ನ ಯೂಸ್ ಮಾಡ್ಕೋಬೇಕು. 1 ಮತ್ತು 2. 1 ಮತ್ತು 2ಲಿ ನೋಡಿ ಲೆಫ್ಟಲ್ಲೂ ಎರಡು ಲೆಫ್ಟ್ ಹ್ಯಾಂಡಲ್ಲೂ ಏನಿದೆ, ಎಡಿಫಿಕೇಷನಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಏನಿದೆ, ಆರ್ ಇದೆ. ಎರಡು ಅಂದರೆ ರೈಟ್ ಹ್ಯಾಂಡ್ನ ಈಕ್ವಲ್ ಮಾಡ್ಕೋಬೋದಲ್ವಾ ಹೇಳಿ. ಫ್ರಮ್ 1 and 2 ಲೆಫ್ಟ್ ಇದು 6 cos θ ಏನಾಗುತ್ತೆ ಹೇಳಿ. 2 times 1 plus cos θ. 6 cos θ is equal to 2 into 1 ಏನು ಪ್ಲಸ್ 2 into cos θ ಏನು 2 cos θ. ಗೊತ್ತಾಗ್ತಿದೆಯಲ್ವಾ. ಈಗ ಏನಾಗುತ್ತೆ ನೆಕ್ಸ್ಟ್ ಹೇಳಿ. 6 cos θ ಈ ಕಡೆ 2 cos θ ಈ ಕಡೆ ಬಂದರೆ ಏನಾಗುತ್ತೆ ನೋಡಿ. 2 cos θ ಪ್ಲಸ್ ಇರೋದು ಈ ಕಡೆ ಬಂದರೆ ಏನಾಗುತ್ತೆ, -2 cos θ ಆಗುತ್ತೆ. ಇಲ್ಲಿ ಉಳಿದಿದ್ದೇನು 6 cos θ ಅಲ್ಲಿ 2 cos θ ಹೋದರೆ ವೆರಿ ಗುಡ್ 4 cos θ. ಈಗ cos θ ಅಂದರೆ 2 ಡಿವೈಡೆಡ್ ಬೈ 4. cos θ ಅಂದರೆ 1/2. ಅರ್ಥ ಆಗ್ತಿದೆಯಲ್ವಾ. ಈಗೇನು ಮಾಡೋಣ, ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಡೀಟಾ ಏನಾಗುತ್ತೆ, ಡೀಟಾ ಏನಾಗುತ್ತೆ ಕಾಸ್ ಇನ್ವರ್ಸ್ 1/2. ಇಲ್ಲಿ ಬರಿಲ್ಲ. ಈಗ ಕಾಸ್ ಇನ್ವರ್ಸ್ 1/2 ಅಂದರೆ ಏನು, 5/6 ಸೈನ್ ಇನ್ವರ್ಸ್ 1/2. ನೋಡಿ ಕ್ಯಾಲ್ಸಿಲ್ ಮಾಡಿ ತೋರಿಸ್ತೀನಿ. ಹೆಂಗೆ ಮಾಡ್ಬೇಕು ಹೇಳಿ. ಫಸ್ಟು ಕ್ಯಾಲ್ಸಿನ ರೇಡಿಯನಲ್ಲಿ ಇಟ್ಕೊಳ್ಳಿ. ಶಿಫ್ಟು ಮೋಡು 4 ಕಾಸ್ ಇನ್ವರ್ಸ್ ಅಲ್ವಾ. ಶಿಫ್ಟು ಕಾಸ್ ಇನ್ವರ್ಸು 1/2 ಏನು ಬಂತು 5/3. ಅರ್ಥ ಆಗ್ತಿದೆಯಲ್ವಾ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಕಾಸ್ ಇನ್ವರ್ಸ್ 1/3 ಲಾಸ್ಟ್ ಟೈಮ್ ಬಂದಿತ್ತು. ನಾನು ಯಾಕೆ ಮಾಡಿಲ್ಲ ಅಂದರೆ 1/3ಗೆ ಬರೋಲ್ಲ ಆ ಥರ. 1.23 ರೇಡಿಯನ್ ಏನೋ ತೋರಿಸ್ತಾ ಇದೆ. 1/3 ಎಲ್ಲ ಬೇಡ, ಸ್ಟ್ಯಾಂಡರ್ಡ್ ಮಾಡಿ. ಕಾಸ್ ಇನ್ವರ್ಸ್ 1/3 ಇದ್ದರೆ ಸುಮ್ಮನೆ ಕಾಸ್ ಇನ್ವರ್ಸ್ 1/3 ಬಿಡಿ. ಲಾಸ್ಟ್ ಟೈಮ್ ಏನು ಬಂದಿತ್ತಲ್ಲ ಅದಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಹೇಳಿ. ಇದು 2 ಅಲ್ವಾ. ಕಾಸ್ ಇನ್ವರ್ಸ್ 1/2 ಅಂದ್ರೇನು 5/3. ಅದೇ ಸೈನ್ ಇನ್ವರ್ಸ್ 1/2 ಅಂದರೆ 5/6. ಕರೆಕ್ಟ್ ಅಲ್ವಾ. ಡೌಟ್ ಕ್ಲಿಯರ್ ಆಯಿತಾ ನಿಮಗೆ. ಹೇಳಿ ಕಾಸ್ ಇನ್ವರ್ಸ್ 1/2 ಅಂದ್ರೇನು 5/3 ಅಲ್ವಾ. ಕರೆಕ್ಟ್ ಅಲ್ವಾ. ದೇರ್ ಫೋರ್ ಹೇಳಿ 5/1 - 5/2 ಏನಾಯಿತು 5/3 ಡಿವೈಡೆಡ್ ಬೈ 2. 5/3 ಡಿವೈಡ್ ಬೈ 2. ಈಗ 5/3 ಡಿವೈಡ್ ಬೈ 2ನ ಟೈಪ್ ಮಾಡ್ಕೊಬಿಡೋಣ. ಕ್ಯಾಲ್ಸಿಲ್ ಯಾವ ಥರ ಮಾಡೋದು ಹೇಳಿ. ನೋಡಿ ಈ ಥರ ಡಿವೈಡ್ ಹೊಡ್ಬಿಟ್ಟು ಶಿಫ್ಟು ಪೈಗೆ ಇಲ್ಲಿ ಬೈ 3/2 5/6. ನೋಡಿ 5/1 - 5/2 ಏನಾಯಿತು 5/6 ಆಗುತ್ತೆ. ಅಷ್ಟೇ ಆನ್ಸರ್. ಥ್ಯಾಂಕ್ ಯು. ಈಗ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡ್ಕೊಳ್ಳಿ. R ಈಸ್ ಈಕ್ವಲ್ ಟು ಏನು 6 cos θ. ಟೇಕ್ ಲಾಗ್ ಆನ್. ಲಾಗ್ R ಈಸ್ ಈಕ್ವಲ್ ಟು ಲಾಗ್ 6 cos θ. ಲಾಗ್ R ಈಸ್ ಈಕ್ವಲ್ ಟು ಲಾಗ್ m ಇಂಟು n ಅಂದರೆ ಲಾಗ್ m ಪ್ಲಸ್ ಲಾಗ್ n. ಲಾಗ್ 6 ಪ್ಲಸ್ ಲಾಗ್ cos θ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ 1/r dr ಬೈ dθ. ಲಾಗ್ 6ಗೆ 0. ಲಾಗ್ cos θಗೆ 1/cos θ. cos θಗೆ ಮೈನಸ್ ಸೈನ್ θ. cot φ1 ಈಸ್ ಈಕ್ವಲ್ ಟು ಮೈನಸ್ ಸೈನ್ ಬೈ ಕಾಸ್. ಸೈನ್ ಬೈ ಕಾಸ್ ಅಂದರೆ ಏನು ಮೈನಸ್ ಟ್ಯಾನ್ ಎಕ್ಸ್ಗೆ ಫಾರ್ಮುಲಾ ಏನು ಕಾಟ್ ಆಫ್ 5/2 ಪ್ಲಸ್ ಎಕ್ಸ್. ಇಲ್ಲಿ ಎಕ್ಸ್ ಅಂದರೆ ಡೀಟಾ ಅಂದರೆ 5/1 ಏನಾಯಿತು 5/2 ಪ್ಲಸ್ ಡೀಟಾ. ಆರ್ ಈಸ್ ಈಕ್ವಲ್ ಟು ಏನು 2 × 1 ಪ್ಲಸ್ ಕಾಸ್ ಥೀಟಾ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ 2 × 1 ಪ್ಲಸ್ ಕಾಸ್ ಥೀಟಾ. ಲಾಗ್ ಆರ್ ಈಸ್ ಲಾಗ್ ಎಮ್ ಇಂಟು ಎನ್ ಅಂದ್ರೇನು ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಲಾಗ್ 2 ಪ್ಲಸ್ ಲಾಗ್ 1 ಪ್ಲಸ್ ಕಾಸ್ ಥೀಟಾ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಲಾಗ್ ಆರ್ಗೇನು 1/r dr ಬೈ dθ. ಲಾಗ್ 2ಗೆ 0. ಲಾಗ್ ಆಫ್ 1 ಪ್ಲಸ್ ಕಾಸ್ ಥೀಟಾಗೆ 1/1 ಪ್ಲಸ್ ಕಾಸ್ ಥೀಟಾ. 1ಗೆ 0 ಪ್ಲಸ್ ಕಾಸ್ ಥೀಟಾಗೆ ಅಂದರೆ ಮೈನಸ್ ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ. ಸೈನ್ ಥೀಟಾ ಅಂದ್ರೇನು 2 ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2. 1 ಪ್ಲಸ್ ಕಾಸ್ ಥೀಟಾ ಅಂದರೆ
2 cos square theta 2 2 ಕ್ಯಾನ್ಸಲ್, ಕಾಸ್ ಕ್ಯಾನ್ಸಲ್, ಸೈನ್ ಬೈ ಕಾಸ್ ಅಂದರೆ ಟ್ಯಾನ್, ಮೈನಸ್ ಟ್ಯಾನ್ ಅಂದರೆ ಕಾಟ್ ಆಫ್ 5/2 ಪ್ಲಸ್ ಡೀಟಾ ಬೈ 2. 5/2 ಏನಾಗುತ್ತೆ 5/2 ಪ್ಲಸ್ 5/1 ಮೈನಸ್ 5/2. 5/1 ಅಂದರೆ ಏನು ಪ್ಲಸ್ ಡೀಟಾ ಮೈನಸ್ 5/2 ಅಂದರೆ 5/2 ಪ್ಲಸ್ ಡೀಟಾ ಬೈ 2. 5/2 ಪ್ಲಸ್ ಡೀಟಾ ಹಂಗೆ ಇಟ್ಕೊಳ್ಳಿ, ಮೈನಸ್ ಇಂಟು ಪ್ಲಸ್ ಮೈನಸ್ 5/2 ಮೈನಸ್ ಇಂಟು ಪ್ಲಸ್ ಮೈನಸ್ ಡೀಟಾ ಬೈ 2. 5/2 ಕ್ಯಾನ್ಸಲ್, ಡೀಟಾ ಮೈನಸ್ ಡೀಟಾ ಬೈ 2 ಅಂದ್ರೇನು ಡೀಟಾ ಬೈ 2. ಫ್ರಮ್ 192 ಲೆಫ್ಟ್ ಹ್ಯಾಂಡ್ ಏನಿದೆ ಎರಡು ಸೇಮ್ ಇದೆ, ರೈಟ್ ಹ್ಯಾಂಡ್ನ ಈಕ್ವಲ್ ಮಾಡಿ. 6 ಕಾಸ್ ಡೀಟಾ ಅಂದ್ರೇನು 2 ಇಂಟು 1 ಪ್ಲಸ್ ಕಾಸ್ ಡೀಟಾ. 6 ಕಾಸ್ ಡೀಟಾ 2 ಇಂಟು 1 ಏನು 2, 2 ಇಂಟು ಕಾಸ್ ಡೀಟಾ ಏನು 6 ಕಾಸ್ ಡೀಟಾ ಪ್ಲಸ್ 2 ಕಾಸ್ ಡೀಟಾ ಈ ಕಡೆ ಬಂದರೆ 2 ಕಾಸ್ ಡೀಟಾ ಈಸ್ ಈಕ್ವಲ್ ಟು 2. 6 ಮೈನಸ್ 2 ಏನಾಗುತ್ತೆ 4 ಕಾಸ್ ಡೀಟಾ ಈಸ್ ಈಕ್ವಲ್ ಟು 2. ಕಾಸ್ ಡೀಟಾ ಅಂದರೆ 2/4. ಕಾಸ್ ಡೀಟಾ ಅಂದ್ರೇನು ಡೀಟಾ ಈಸ್ ಈಕ್ವಲ್ ಟು ಏನು ಕಾಸ್ ಇನ್ವರ್ಸ್ 1/2. ಕಾಸ್ ಇನ್ವರ್ಸ್ 1/2 ಅಂದರೆ 5/3. 5/1 ಮೈನಸ್ 5/2 ಏನು 5/3/2 ಅಂದ್ರೇನು 5/6. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.